ಇವತ್ತು ಯಾರನ್ನ ನಾನು ನಿಮ್ಗೊಂದು ವಿನಂತಿ ಪದೇ ಹೇಳ್ತೀನಿ, ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ಲೈವಲ್ಲಿ ಹಾಕಿದ್ದೀನಂತೆ, ಯಾವುದೇ ಕಾರಣಕ್ಕೂ ಯಾರ ಬಗ್ಗೆನೂ ಆಡ್ಕೊಳಕ್ಕೆ ಹೋಗ್ಬೇಡಿ. ನೀವು ಯಾರ ಕಂಡರ ಮನೆ ಹೆಣ್ಮಕ್ಳನ್ನ ಗಂಡು ಮಕ್ಕಳನ್ನ ಹರ್ಕೊಬೇಡಿ, ಅವ್ರ ಮನೆ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಮನೆ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ಳಿ. ಆಮೇಲೆ ಯಾರ ಬಗ್ಗೆ ಬ್ಯಾಡ್ ಮೆಸೇಜ್ ಮಾಡ್ಕೋಬೇಡಿ, ಯಾರು ವಿಚಾರ ಮಾಡ್ಕೋಬೇಡಿ. ಇಂಥವ್ರು ಆಡ್ಕೊಳ್ಳೋದು ತಪ್ಪು. ಯಾವುದೋ ಒಂದು ಹುಡುಗಿ ಕೆಲ್ಸಕ್ಕೆ ಹೋಗಿ ಆಡ್ಕೊಂತೀರಿ, ಯಾವುದೋ ಒಂದು ಮನೇಲಿ ಭಕ್ತರು ಕಷ್ಟ ಆಡ್ಕೊಂತೀರಿ, ನೀವು ಆಡ್ಕೊಂಡು ನಿಮಗೆ ಪರಿಸ್ಥಿತಿ ಬರಲಿ ಅಂತ ಪರಿಸ್ಥಿತಿ ನಿಮಗೆ ಬರ್ತೀನಿ. ಮತ್ತೆ ಬರ್ತಾರೆ ಇವರಿಬ್ಬರು ಏನು ಹೇಳೋದು, ಇವ್ರನ್ನ ದೃಷ್ಟಿಯವ್ರನ್ನ ದೇವಮನವರು ಅಂತ ಕರೆಯೋಣ. ಕ್ಲಾಸಾಗಿ ದೇವಮನವ್ರಿಗೆ ಅಲ್ಲ, ಇವ್ರು ದೇವಮನವರು. ಅದರ ಈ ತಂಗಿ ಗ್ರೇಟು, ಯಾರು ಆಡ್ಕೋಬೇಡಿ. ಗಾರ್ಮೆಂಟ್ಸ್ ಹೋಗ್ತು ಕೆಲಸ ಹೋಗ್ತದೆ ನನ್ನ ತಂಗಿ ಒಂದು 2 ಸರಿ ಕೊಟ್ಟು ನಿಮಗೆ ಬೆಳೆದು ಕೊಡಲ್ಲ. ಹಾಂ, ಯಾಕಂದ್ರೆ ಇದು ನಿನಗೆ ಗಿಫ್ಟು ಅಣ್ಣನ ಕಡೆಯಿಂದ, ಆಯಿತಾ? ನೀನು ಸೃಷ್ಟಿ ಗೌರವಿಸಿದ್ ಬಾ, ಗೌರವಕ್ಕಿಲ್ಲ ಬಾ, ನಾ ಭಾಗನ ಕೊಡ್ತೀನಿ ಅಕ್ಕ. ಪಾಪಕ್ಕಂತ ಬಟ್ಟೆ ಹೊಸ್ಬೇಕದ ಇದ್ರಿಗೆ ನೀನು ತಾಯಿನಕ್ಕ, ಇದಕ್ಕೆ ಇದು ಹೊಸು ನಿಮ್ಮ ಯಜಮಾನ್ರಲ್ಲಕ್ಕ. ಸರ್ ಇದು ನೀನು ತಗೊಳಕ್ಕ ಯಜಮಾನ್ರಿಲ್ವಾ? ಯಾರ್ಯಾರು ಬಂದಿರಾ? ಯಾವ್ದಾರು ಬಂದಿರಿ ನೀವು? ಯಾವ ಊರವರು? ಖಾರ ಬಂದಿದ್ದು ನಂಗೆ ಹೇಳ್ಬೇಕು, ನಾನು ಸಾರಿ ಅಕ್ಕಿ ಕೊಡ್ತೀನಂತೆ. ಖಾರ ಯಾವತ್ತು ಬರ್ತೀವಿ ಅವತ್ತು ನಂಗೆ ಹೇಳಿ, ನಿಮ್ಗೆ ಅಕ್ಕಿ ಕೊಡ್ತೀನಂತೆ. ಇದು ಪಾಪ ಕಲಿಸಿ ಅಂತರ ಕಟ್ಟಿರೋಂದ ನೀವು ಅಂತರ ಕಟ್ಟಿ ತಂಗಿ ದುಡ್ಡು ಬೇಡ. ಇದು ನಮ್ಮ ತಂಗಿ ವರ್ಷ ಕ್ಲಾಸ್ ಆಗ್ಯಪ್ಪ. ಈ ಅಪ್ಪ ಅಮ್ಮ ಇದ್ದಾರಪ್ಪ ನಿಮಗೆ? ಈ ಯಾರು ತಂಗಿ ಫ್ರೆಂಡಾ? ಅಣ್ಣ ಮನೆ ಒಂದು ಗಿಫ್ಟು, ಜಾಸ್ತಿ ಕೇಳಬೇಡ. ನೋಡ್ರಿ.